ಅಲ್ಲ ಅದಕ್ಕೆ ಅಜ್ಞಾನ ತಿಮಿರದಂಸ ವಿಜ್ಞಾನ ಶಿರೋವಿರ್ಧನಂ ಸರ್ಗಾಪವರ್ಗಂ ತಂ ಕೃಪಾದಮಂಬಜೆ ವಿದಯ ಸರ್ವಲೋಕಾನಾಂ ವಿಶೇಷಭವರ್ಗಿನಾಂ ನಿದಯ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಿ ಎನ್ನುತ್ತಾ ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿ ಎನ್ನ ಜ್ಞಾನದ ಗುರುವಾಗಿರ್ತಕ್ಕಂಥ ಸುಕ್ಷೇತ್ರವನ್ನಾಗಿಸಿ ನಿಡುಗುಂದಿ ಒಡೆಯನೆಂದು ಖ್ಯಾತಿ ಪಡೆದಿರತಕ್ಕಂಥ ಯಾವ ನನ್ನ ಮುತ್ಯ ಸಿದ್ದೇಶ್ವರ ಪಾದಕ್ಕಾದರೂ ಅನಂತ ಕೋಟಿ ದೀರ್ಘದಂಡ ಪ್ರಾರಂಭ ಸಲ್ಲಿಸುತ್ತಾ ಈ ಕಾರ್ಯಕ್ರಮಗಳು ಯಾವುದೇ ವಿಘ್ನಗಳಿಲ್ಲದೆ ಸುಸೂತ್ರವಾಗಿ ನೆರವೇರಲಿ ಅಂತ ಹೇಳಿ ವಿನಾಯಕನನ್ನು ಪ್ರಾರ್ಥಿಸಿಕೊಂಡು ಜ್ಞಾನದಾತೆ ಶಾರದಾ ಮಾತೆಯನ್ನು ಸ್ಥಾಪಿಸಿಕೊಂಡು ನೇರವಾಗಿ ನಿರ್ಣಯಕ್ಕೆ ಬಿಡೋನು. ಯಾಕಪ್ಪ ಅಂತ ಕೇಳಿದ್ರೆ ಬಹಳಷ್ಟು ಸಮಯದ ಅಭಾವ ಆಗ್ಯದ. ವಿಷಯ ಹೆಂಗಪ್ಪ ಅಂತ ಕೇಳಿದ್ರೆ ಆಲ್ರೆಡಿ ಎರಡು ಮೇಳದವರಿಗೆ ಕಮಿಟಿಯವರು ಕೊಟ್ಟಿರ್ತಕ್ಕಂಥ ಸೂಚನೆಗಳು ನಿಮಗೆ ಎರಡು ಮಂದಿ ಗೊತ್ತದ. ಜೆ ಚಾಮರಾಜ್ ಒಡೆಯರ್ ಬರೆದಿರ್ತಕ್ಕಂಥ ಗ್ರಂಥಮಾಲಾ ಇರ್ತಕ್ಕಂಥ 70+71 ಒಟ್ಟು 141 ಬುಕ್ಗಳ ಪೈಕಿ ನಿಮ್ಮ ಸವಾಲುಗಳು ಇರ್ತೈತಿ. ಚಾಟು ಬುಕ್ ಅಂತೂ ನೋಡಿದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರ. ಆ ವಿಚಾರ ನಮಗೂ ಹೇಳಿದಾರ. ಬಂದ ನಂತರ ಕೆಲವು ರಿಕ್ ನಮಗೂ ಹಾಕಿದ್ರು ಅವ್ರು, ಹೌದಿಲ್ಲ? ಅದಕ್ಕೆ ಸಂಬಂಧಪಟ್ಟಂಗ ರೂಲ್ಸ್ ಹೆಂಗಿದಾವಪ್ಪ ಅಂತ ಕೇಳಿದ್ರ ಜೆ ಚಾಮರಾಜೇಂದ್ರ ಒಡೆಯರ್ ಗ್ರಂಥಮಾಲಾ ಪುರಾಣಗಳಲ್ಲಿ ಸವಾಲುಗಳನ್ನು ಹಾಕಬೇಕು. ಒಟ್ಟು 70+71 141 ಬುಕ್ಗಳ ಪೈಕಿ ನಿಮ್ಮ ಸವಾಲುಗಳು ಇರಬೇಕು. ಈ ಮೇಲಿನ ಪುರಾಣಗಳ ಒಳಗೊಂಡಂತೆ 141 ಪುರಾಣಗಳು ಒಳಗೊಂಡಂತೆ ಬುಕ್ಕಿಗೆ ಒಂದರಂತೆ 10 ಪ್ರಶ್ನೆಯನ್ನು ತೆಗಿಬೇಕು. ಬುಕ್ಕಿಗೆ ಒಂದರಂತೆ 10 ಪ್ರಶ್ನೆ ತೆಗಿಬೇಕು. 3 ಪ್ರಶ್ನೆಗಳು ಗಂಡಿನ ಹೆಸರನ್ನು ಒಳಗೊಂಡಿರಬೇಕು, 3 ಪ್ರಶ್ನೆಗಳು ಹೆಣ್ಣಿನ ಹೆಸರನ್ನು ಒಳಗೊಂಡಿರಬೇಕು, 2 ಪ್ರಶ್ನೆಗಳು ಪ್ರಾಣಿ ಹೆಸರನ್ನು ಒಳಗೊಂಡಿರಬೇಕು, ಇನ್ನೆರಡು ಪ್ರಶ್ನೆಗಳು ಪಕ್ಷಿ ಹೆಸರನ್ನು ಒಳಗೊಂಡಿರಬೇಕು. ಇದು ಹೆಂಗ್ರಿ? ಒಡೆಯರ್ ಪುರಾಣ ಸಂಬಂಧಪಟ್ಟಂಗೆ 10 ಪ್ರಶ್ನೆಗಳು. ಇನ್ನು ಹೆಂಗ್ ಹಾಕಬೇಕಪ್ಪ ಪ್ರಶ್ನೆಗಳು? ಹೆಂಗಪ್ಪ ಅಂತ ಕೇಳಿದ್ರೆ ಪುರಾಣ ಪುಸ್ತಕದ ಅಧ್ಯಾಯಕ್ಕೆ ಅನುಗುಣವಾಗಿ 5 ಶಬ್ದಗಳನ್ನು ಬರೆದು ಕೊಡಬೇಕು. ಇದು ನಮ್ಮ ರೂಲ್ಸ್ ಅಲ್ಲ, ಕಮಿಟಿ ರೂಲ್ಸ್ ಐತಿ. ಪುರಾಣ ಪುಸ್ತಕಗಳ ಅಧ್ಯಾಯಕ್ಕೆ ಅನುಗುಣವಾಗಿ 5 ಶಬ್ದಗಳನ್ನು ಬರೆದು ಕೊಡಬೇಕು. ಆ 5 ಶಬ್ದಗಳ ನಡುವೆ ಹೆಣ್ಣಿನ ಹೆಸರ, ಗಂಡಿನ ಹೆಸರ, ಪ್ರಾಣಿ ಹೆಸರ, ಪಕ್ಷಿ ಹೆಸರ ಬರಬೇಕು. ಅಂದ್ರೆ 5 ಶಬ್ದಗಳು ನಡಬಾರ್ಕ. ಆ ಕಡೆ 2 ಶಬ್ದ ಬಿಡೋದು, ಈ ಕಡೆ 2 ಶಬ್ದ ಬಿಡೋದು, ನಡಬಾರ್ಕ. ಹೆಣ್ಣಿನ ಹೆಸರ, ಗಂಡಿನ ಹೆಸರ, ಪ್ರಾಣಿ ಹೆಸರ, ಪಕ್ಷಿ ಹೆಸರು ಬರಬೇಕು. ಇದು ಇನ್ನೊಂದು ಹೆಂಗಪ್ಪ ಅಂತ ಕೇಳಿದ್ರೆ ಸರ್ ಫುಲ್ ಪಾಯಿಂಟ್ ಇರಬೇಕು. ಹೆಂಗ ಅಂತ ಕೇಳ್ರಿ, ಫುಲ್ ಪಾಯಿಂಟ್ ಇದ್ರೂ ನಡಿತೈತಿ, ಇರೋದಕ್ಕೂ ನಡಿತೈತಿ, ಯಾವ್ದ ಚಿಹ್ನೆ ಬಂದ್ರು ನಡಿತೈತಿ, ಬರ್ದಕ್ಕೂ ನಡಿತೈತಿ. ಇದು ಇನ್ನು ಹೆಂಗಪ್ಪ ಅಂತ ಕೇಳಿದ್ರೆ ಉದಾಹರಣೆಗೆ ಅದನ್ನ ತಿಳಿದು ಯಾವನು ಅಂದಲೇ ಶಿವನು ಅಂತಕ್ಕಂಥ ಹೆಸರು ಇರ್ತೈತಿ. ಅದನ್ನ ತಿಳಿದು ಯಾವನು ಏನೂ ಆಗಲಿಲ್ಲ. ಇದು ಅಡಕ ಮಾತ್ರ ಗಂಡಿನ ಹೆಸರಿದ್ದಲ್ಲಿ ಯಾವನು, ಹೆಣ್ಣಿನ ಹೆಸರಿದ್ದಲ್ಲಿ ಯಾವಳು, ಪಕ್ಷಿ ಮತ್ತು ಪ್ರಾಣಿ ಹೆಸರಿತ್ತಂದ್ರೆ ಯಾವ ಅಂತೇಳಿ ಅಡಕ ಮಾಡಬೇಕು. ಕೇವಲ ನಾಮಕ್ಕೆ ಮಾತ್ರ ಅಡಕ ಮಾಡಬೇಕು, ಉಳುಕಿದ್ದೆಲ್ಲ ಗೋಚರ ಇರಬೇಕು. ನಿಮಗಾಯ್ತು ಹೌದಾ? ಗಂಡಿನ ಹೆಸರಿದ್ರ ಯಾವನು, ಹೆಣ್ಣಿನ ಹೆಸರಿದ್ರ ಯಾವಳು, ಪ್ರಾಣಿ ಪಕ್ಷಿ ಹೆಸರಿತ್ತಂದ್ರೆ ಯಾವ ಅನ್ನತಕ್ಕಂಥದ್ದು ಮಾಡಬೇಕು. ಹೆಣ್ಣಿನ ಹೆಸರಿದ್ರ ಯಾವಳು, ಗಂಡಿನ ಹೆಸರು ಯಾವನು, ಪ್ರಾಣಿ ಪಕ್ಷಿ ಹೆಸರಿದ್ದಲ್ಲಿ ಯಾವ ಅಂತೇಳಿ ಅಡಕ ಮಾಡಬೇಕು. ಒಟ್ಟು ಯಾವ ಬೇಕಾದ ಶಬ್ದ ಬರಲಿ ನಡುವೆ ಹೆಣ್ಣಿನ, ಗಂಡಿನ, ಪ್ರಾಣಿಯ, ಪಕ್ಷಿಯ ಹೆಸರು ಬರಬೇಕು. ಟೋಟಲ್ 5 ಶಬ್ದ ಅಡಕಿಲ್ಲ. ನಡುವಿನ ಶಬ್ದ ಮಾತ್ರ ಅಡಕಿರ್ಬೇಕು. ಹೆಣ್ಣಿನ ಹೆಸರಿದ್ದಲ್ಲಿ ಯಾವಳು ಅಂತ ಅಡಕಿರ್ಬೇಕು, ಗಂಡಿನ ಹೆಸರಿದ್ದಲ್ಲಿ ಯಾವನು ಅಂತ ಅಡಕಿರ್ಬೇಕು, ಪ್ರಾಣಿ ಪಕ್ಷಿ ಇದ್ದಲ್ಲಿ ಯಾವ ಅಂತ ಅಡಕಿರ್ಬೇಕು. ಉಳುಕಿದ್ದೆಲ್ಲ ಗೋಚರ ಇರಬೇಕು, ಕ್ಲಿಯರ್ ಕಟ್ ಇರಬೇಕು. ಒಂದು ಅಡಕ್ ಅದೇನ್ರಿ ಹೆಸರಿಗೆ. ಅದ ಪ್ರಾಣಿನೇ ಇರ್ಲಿ, ಪಕ್ಷಿನೇ ಇರ್ಲಿ, ಗಂಡ ಇರ್ಲಿ, ಹೆಣ್ಣ ಇರ್ಲಿ, ಹಿಂಗಿರ್ಬೇಕು. ಇನ್ನ 5 ಶಬ್ದಗಳಿಗಿಂತ ಹೆಚ್ಚಿನ ಶಬ್ದ ಬರಬಾರ್ದು. ತಲೆಯಾಗಿರ್ಲಿ, 5 ಶಬ್ದಗಳ ಮಾತ್ರ ಇರಬೇಕು. 5ಕ್ಕಿಂತ ಜಾಸ್ತಿ ಯಾವುದೇ ಶಬ್ದಗಳು ಬರಬಾರ್ದು. ಅ ಆ ಇ ಎ ಅಂತಕ್ಕಂಥವು, ಎ ಹೆಣ್ಣೆ ಅಂತ ಬರ್ತೈತೆ. ಒಂದು ಎ ಅನ್ನತಕ್ಕಂಥದ್ದು ಇವು ಶಬ್ದ ಆಗೋದಿಲ್ಲ, ಅಕ್ಷರ ಆಗ್ತಾವ. ತಲೆಯಾಗಿರ್ಲಿ. ಸರ್ ಹಿಂಗಂತೇಳಿ ಶಬ್ದ ಮಾಡ್ಕೊಂಡು ತೊಗೊಂಬಂತ್ರ ಅಂದ್ರೆ ಆಗಂಗಿಲ್ಲ. ಎ ಆ ಇ ಎ ಅನ್ನತಕ್ಕಂಥವ ಅಕ್ಷರಗಳಾಗ್ತಾವ, ಶಬ್ದಗಳಾಗೋದಿಲ್ಲ. ಹಂಗ ಆಗಬಾರ್ದಂಗೆ ಎಚ್ಚರಿಕೆ ವಹಿಸಿ ತಾವು ಸವಾಲನ್ನು ಬರೆದು ಕೊಡಬೇಕು. ಇನ್ನು ವಿಶೇಷವಾಗಿ ಹೆಸರು ಬರುವಂತೆ ಸವಾಲು ಮಾಡುವುದು ನಡಬಾರ್ಕ್. ಆ ಹೆಸರು ಸಾಲಿನಲ್ಲಿ 5 ಶಬ್ದಗಳ ನಡುವೆ ಒತ್ತು ಹೇಳಕತ್ತೀನಿ. ನೀವು ಅಧ್ಯಾಯಕ್ಕೆ ಅನುಗುಣವಾಗಿ ಪ್ರಶ್ನೆ ಮಾಡಬೇಕು. ಪರಿವಿಡಿ, ಮುನ್ನುಡಿ, ಬೆನ್ನುಡಿ, ಅಡಿ ಟಿಪ್ಪಣಿಗಳಲ್ಲಿ ಪ್ರಶ್ನೆ ಮಾಡುವಂತಿಲ್ಲ. ಈ ಕಡೆ ಪರಿವಿಡಿ ಆಗೋ ತೆಗೆದಿರಬಾರ್ದು. ಅಡಿ ಟಿಪ್ಪಣಿ ಅಂತೇಳಿ ಒಂದು ಅಧ್ಯಾಯ ಕೊಟ್ಟ ಲಾಸ್ಟಿಗೆ ಒಂದು ಗೆರೆ ಎಳೆದಿರ್ತಾರೆ, ತೆಳಗೆ ಅಡಿ ಟಿಪ್ಪಣಿ ಅಂತ ಕೊಟ್ಟಿರ್ತಾರೆ, ಸ್ಟಾರ್ ಮಾರ್ಕ್ ಹಾಕಿ. ಅಂತಲೂ ಪ್ರಶ್ನೆ ತೆಗೆಯೋಂಗಿಲ್ಲ. ಕೇವಲ ಅಧ್ಯಾಯಕ್ಕೆ ಅನುಗುಣವಾಗಿ ನಿಮ್ಮ ಪ್ರಶ್ನೆಗಳಿರಬೇಕು. ಬುಕ್ಕಿಗೆ 1 ಪ್ರಶ್ನೆ ಹಾಕಬೇಕು. 15 ಸೆಟ್ ಬರ್ತಾವ್ರಿ. 2 ಬುಕ್ ಸೇರಿಸಿರ 70, 71 ಸೇರಿಸಿರ 15 ಸೆಟ್ ಬರ್ತಾವ. 15 ಸೆಟ್ಟಿನ ಪೈಕಿ ಬುಕ್ಕಿಗೆ ಒಂದು ಯಾವ್ದು ಬೇಕಾದ ಪುರಾಣ ಪ್ರಶ್ನೆ ತೆಗಿಯಕ್ಕೆ ಅಲಾವ್ ಐತಿ. ಇನ್ನು ನೀವು ಹಾಕಿದ ಸವಾಲುಗಳಲ್ಲಿ ಹೆಸರು ಏನಾರ ಸಂಶಯ ಬತ್ತಪ್ಪ ಅಂದ್ರೆ
ಅದ ಪುಟ ಅಥವಾ ಅದ ಅಧ್ಯಾಯದೊಳಗ ಹೆಸರು ಹಿಂಗೈತೆ ತೋರಿಸ್ಕೊಡ್ಬೇಕು ನಮ್ಗೆ. ಹೌದಾ? ಇನ್ನ ಆ ಹೆಸರು ಉದಾಹರಣೆ ಕಮಲೆ ಅಂತಿತ್ತಪ್ಪ, ಕಮಲ್ ಹೂ ಅಂತ ಆಕತಿ. ಕಮಲೆ ಅನ್ನಕ್ಕೆ ಯಾರ ಮಗಳ ಅಂತ ಹೇಳಿ ಅಲ್ಲಿ ಇರ್ಬೇಕು. ಬೇಕಾರೆ ಕಮಲೆ ಅನ್ನೋದು ಹೆಣ್ಣಂತ ಪದೇ ಪದೇ ಹೆಸರು ಬಂದಿರ್ಬೇಕಲ್ಲಿ. ಕಮಲೆ ಅಂದ್ಕೊಂಡ ಒಂದು ಕಮಲ್ ಹೂ ಕಮಲೆ ಅಂತ ಕರೆದಿರ್ಬೋದಲ್ಲ, ಸಂಶಯ ಬರ್ತದೆ. ಅದಕ್ಕೆ ಆ ಹೆಸರಿಗೆ ನೀವ ತೋರಿಸ್ಕೊಡ್ಬೇಕು. ಹಂಗೆ ಬರಬಾರ್ದಂಗೆ ಎಚ್ಚರಿಕೆ ವಹಿಸ್ರಿ. ನೀವು ಹಾಕುವ ಪ್ರಶ್ನೆಗಳು ನಡುವೆ ಹೆಸರು ಬರುವಂತೆ ಮಾಡಿ. ಸವಾಲಿನಲ್ಲಿ ಯಾವುದಾದ್ರೂ ಚಿಹ್ನೆಗಳು ಬಂದರೂ ನಡೀತದೆ, ಬರದೇ ಇದ್ರೂ ನಡೀತದೆ. ಡಬಲ್ ಸ್ಲೈಟ್ ಎಂಟ್ರಿ. ಇನ್ನು ಪದಗಳನ್ನ ಅಕ್ಷರಗಳನ್ನ ತಪ್ಪು ಮತ್ತು ದೋಷ ಮಾಡಿ ಬರೆದರೆ ಅಂತಹ ಸವಾಲುಗಳನ್ನು ತಪ್ಪೆಂದು ಗುರುತಿಸಿ ಎದುರಾಳಿ ತಂಡದವರಿಗೆ ತಪ್ಪಾದ ಸವಾಲುಗಳಿಗೆ ಅನುಗುಣವಾಗಿ ಅಂಕಗಳನ್ನು ನೇರವಾಗಿ ಕೊಟ್ಟು ಬಿಡ್ತೀವಿ ನಾವು. ಮೊದಲ ಎಚ್ಚರ ವಹಿಸಿ ಕಣ್ಣಾಗಿ ಎಣ್ಣೆ ಬಿಟ್ಟುಕೊಂಡು ಹೆಂಗೈತ್ಲ ಅದ ಪ್ರಕಾರ ಅಡಕೆ ಎಲ್ಲಿ ಇಡಬೇಕು, ಏನು ಮಾಡಬೇಕು ಅಂತೇಳಿ ಮೊದಲ ಕಾಮ ಇದ್ರೆ ಕಾಮ ಇಡ್ರಿ, ಪುಲ್ಪಾಂಟ್ ಇದ್ರೆ ಪುಲ್ಪಾಂಟ್ ಇಡ್ರಿ, ಚಿಹ್ನೆ ಯಾವ ಬಂದ್ರೆ ಇಡ್ರಿ. ಅವುಗಳು ಇಲ್ಲಾಗಿದ್ದಪ್ಪ ಅಂದ್ರೆ ಬಿಟ್ಟು ಬಿಡ್ರಿ. ಇದ್ರೂ ನಡಿತೈತಿ, ಇಲ್ಲದಿದ್ರೂ ನಡಿತೈತಿ. ಹೌದಾ? ಇನ್ನು ವಿಶೇಷ ಸೂಚನೆಗಳೇನಪ್ಪ ಅಂತ ಕೇಳಿದ್ರೆ ಆಲ್ರೆಡಿ ತಮ್ಮ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿ ಕಟ್ಟಿದಿರಿ. ನಿಮಗೆ ಸಂಬಂಧಪಟ್ಟ ವ್ಯಕ್ತಿಯನ್ನು ಬಿಟ್ಟರೆ ಸ್ಟೇಜ್ ಮೇಲೆ ಅನ್ಯ ವ್ಯಕ್ತಿಗಳು ಯಾರು ಇರುವಂಗಿಲ್ಲ. ಮತ್ತೊಂದು, ಬೆಳಿಗ್ಗೆ ನಿಮಗೆ ಸೂಚಿಸಿದ ಪುರಾಣಗಳನ್ನ ಸ್ಟೇಜ್ ಮುಂದ್ಗಡೆ ಇರಬೇಕು. ಮತ್ತೆ ಬೆಳಿಗ್ಗೆ 4:50 ಅಂದ್ರೆ 4 ಗಂಟೆ 50 ನಿಮಿಷಗಳಲ್ಲಿ ತಾವು ಹುಡುಕಿರ್ತಕ್ಕಂಥ ಎಲ್ಲಾ ಸವಾಲುಗಳನ್ನ ನಮ್ಮ ಕಮಿಟಿ ಅವ್ರಿಗೆ ತಂದು ಒಪ್ಪಿಸ್ಬೇಕು. ನಾವು ಇಬ್ಬರು ಮಂದಿ ಚೆಕ್ ಮಾಡಂಗಿಲ್ಲ. ಅಲ್ಲಿ ಹಿಂದೆ ಗುರುವನಗಳು ಭಾಳ ಮಂದಿದಾರ, ನಮಗೆ ಬಡಗಿ ತೊಗೊಂಡು ನಿಂತಾರ ಅವ್ರು. ಅದಕ್ಕೆ ದಯಮಾಡಿ ಸಮಯ ಮೀರಿ ಬಂದಿರತಕ್ಕಂಥ ಸವಾಲುಗಳನ್ನ 1 ಸೆಕೆಂಡ್ ಆಗಲಿ ನಾವು ಸ್ವೀಕಾರ ಮಾಡೋದಿಲ್ಲ. 4:50 ಮೇಲೆ ಸರ್ 4:51 ಆಗೈತ್ರಿ, ನನ್ನ ಸವಾಲು ಸಿಕ್ಕೈತೆ ಅಂದ್ರೆ ನಾವು ತಗೊಳಂಗಿಲ್ಲ. ಅದ್ರ ಒಳಗಾಗಿ ಅಥವಾ 4:50 ಕರೆಕ್ಟ್ ತಂದು ಕೊಟ್ಟರೆ ನಾವು ಸ್ವೀಕಾರ ಮಾಡ್ತೀವಿ. ಮತ್ತೊಂದು, ನೀವು ನೀಡುವ ಸವಾಲುಗಳನ್ನು ಗಮನಿಸಿ ಬೆಳಿಗ್ಗೆ 5 ಗಂಟೆಗೆ 10 ನಿಮಿಷ ಚೆಕ್ ಮಾಡ್ತೀವಿ. ಬೆಳಿಗ್ಗೆ 5 ಗಂಟೆಗೆ ಯಾರು ಹೆಚ್ಚು ಹೊಡೆದ್ರು ಅನ್ನೋದ್ರ ಬಗ್ಗೆ ನಾವು ಅಂತಿಮವಾಗಿ ನಿರ್ಣಯವನ್ನು ಕೊಡ್ತೀವಿ. ಎರಡೂ ತಂಡದ ಸವಾಲುಗಳು ಸಮಾನವಾದಲ್ಲಿ, ಅವರು ಅಟ್ಟ ಹೊಡೆದ್ರು ಇವರು ಅಟ್ಟ ಹೊಡೆದ್ರು ಅಂತ ತಿಳ್ಕೊರಿ. ಅವಾಗ ಹೆಂಗೆ ಮಾಡೋಣ ಗುರುಗಳು ಅಂತ ಕೇಳಿದ್ರೆ ಕಮಿಟಿ ಅವ್ರೊಂದು ಬೇರೆ ರೂಲ್ಸ್ ಮಾಡ್ಯಾರ, ಅದನ್ನ ಹರಿವತ್ತು ಅವ್ರು ಹೇಳ್ತಾರತ್. ಹೌದಾ? ಅದನ್ನ ನಾವು ಹೇಳಂಗಿಲ್ಲ, ಅವ್ರು ಹೇಳ್ತಾರಂತ. ಎರಡೂ ಸಮಾನ ಅದಪ್ಪ ಅಂದ್ರೆ ನಾನು ಅದನ್ನ ಕೇಳಿ ಸರ್ ಹೆಂಗ್ರಿ ಅಂತ ಕೇಳಿದಾಗ ಎರಡೂ ಸಮಾನ ಅಂದ್ರೆ ನಾವು ಹೇಳ್ತು ಹಂಗೆ ಮಾಡಕ್ರಿ ಅಂತ ಹೇಳ್ಯಾರ ಅವ್ರು. ಅವ್ರು ಹಾಕಿ ಕೊಟ್ಟರೆ ದಾರಿ ಒಳಗೆ ನಡ್ಯಾಕತ್ತೀವಿ ನಾವು. ಮತ್ತೊಂದು ಹೆಂಗಪ್ಪ ಅಂತ ಕೇಳಿದ್ರೆ ನಿಮ್ಮ ಹಾಡುಗಳ ಬಗ್ಗೆ ಎಚ್ಚರ ವಹಿಸಿ ಆಡಬೇಕು. ಏನಾದರೂ ದೋಷಗಳು ಕಂಡು ಬಂದಲ್ಲಿ ಆ ದೋಷ ನಿವಾರಕರು ನೀವಾಗಿರ್ತೀರಿ. ದಯವಿಟ್ಟು ಅವಾಚ್ಯ ಶಬ್ದಗಳನ್ನ ಯಾರೂ ಮಾತಾಡಕ್ಕೆ ಹೋಗ್ಬೇಡ್ರಿ. ಪುರಾಣದಾಗ ಏನದ ಅಟ್ಟ ಮಾಡಿ. ಯಾಕಪ್ಪ ಅಂತ ಕೇಳಿದ್ರೆ ಪುರಾಣದೊಳಗೆ ಚಲೋ ಬರ್ದಾರ, ಕೆಟ್ಟದ್ದು ಬರ್ದಾರ. ಅವ್ವನ ಬಳಗದ ಭಾಳ ಕೊಡ್ಯಾರ, ಅಪ್ಪನ ಬಳಗದ ಭಾಳ ಕೊಡ್ಯಾರ. ಅವ್ವಗಳು ಏನು ಬೇಕಲ್ಲ ಅದನ್ನು ಕೊಡ್ರಿ, ಅಪ್ಪಗಳು ಏನು ಬೇಕು ಅದನ್ನು ಕೊಡ್ರಿ. ಅದನ್ನ ಬಿಟ್ಟು ಅನ್ಯ ವಿಚಾರಗಳ ಬಗ್ಗೆ ಏನೂ ಮಾತಾಡಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಮತ್ತೊಂದು ಏನಪ್ಪ ಅಂತ ಕೇಳಿದ್ರೆ ಅವಾಚ್ಯ ಶಬ್ದಗಳನ್ನ ಮಾತನಾಡಿದ್ದ ಆದ್ರೆ ಕಮಿಟಿ ಅವ್ರು ಅಂತಿಮವಾಗಿ ಅವ್ರೇನು ತೀರ್ಮಾನ ತಗೋತಾರತ್ತ. ಅದಕ್ಕೆ ನೀವು ಬದ್ಧರಾಗಿರ್ಬೇಕು. ಇವರಿಂದ ಬತ್ತಪ್ಪ ಅಂತೇಳಿ ಚಲೋ ಆಗಬಾರ್ದು. ಮೊದಲು ಮಾತಾಡೋಕ್ಕಿಂತ ಪೂರ್ವದಲ್ಲಿ ಪುರಾಣಬದ್ಧವಾಗಿ ಮಾತಾಡ್ರಿ. ಆದ್ರೆ ಅದು ಅಸಹ್ಯವಾಗಿರ್ಬಾರ್ದು, ಕೂತ ಮಂದಿಗೆ ಪೆಟ್ಟು ಹತ್ತಿರಬಾರ್ದು. ನಿಮ್ಗೆ ಏನಾರ ಆಗುತ್ತೆ, ಕೂತ ಮಂದಿಗೆ ಪೆಟ್ಟು ಹತ್ತಿರಬಾರ್ದು. ಅದಕ್ಕೆ ಕಮಿಟಿ ನಿರ್ಣಯವೇ ಅಂತಿಮ ನಿರ್ಣಯ ಆಗಿರ್ತೈತಿ. ತಂಟೆ ತಕರಾರು ಕಂಡು ಬಂದಲ್ಲಿ ಮುಂಜಾನೆ ಅವರ ಸಂಭಾವನೆಯಲ್ಲಿ ಕಡಿತಗೊಳಿಸ್ಬೇಕಂತ ಕಮಿಟಿ ಅವ್ರು ಆರ್ಡರ್ ಮಾಡಿ ಹೇಳ್ಯಾರ. ಸಂಭಾವನೆ ಗೊತ್ತಾಗತ್ತೆ, ನಿಮ್ಮ ನೀಡಿರ್ತಕ್ಕಂಥ ಹಣಗಳಲ್ಲಿ ಕಟ್ ಮಾಡ್ತಾರ ಅನ್ನತಕ್ಕಂಥದ್ದು. ಅದಕ್ಕೆ ದಯಮಾಡಿ ನಮ್ಮ ಸೂಚನೆಗಳು ಹೆಂಗದಾವ, ಎರಡೂ ಮಂದಿಗೆ ಏನಾದ್ರೆ ಸಂಶಯಗಳಿದ್ದಪ್ಪ ಅಂದ್ರೆ ನೇರವಾಗಿ ಈಗ ಕೇಳ್ಬೋದು. ಈಚೆ ಕಡೆ ಒಬ್ಬರು ಆಚೆ ಕಡೆ ಒಬ್ಬರು ಹುಯ್ಯತಿಲ್ಲ, ಎಲ್ಲರೂ ಕೇಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಏನು ಸಂಶಯ ಅದಲ್ಲ ಸರ್, ನಂಗೆ ಇದ ಸಂಶಯ ಐತ್ರಿ, ನೀವು ಹಿಂಗೆ ಮಾಡಕತ್ರಿ ಎದಿ ಮ್ಯಾಗ ನಂಗೆ ಹಿಡಿದು ಕೇಳ್ರಿ, ನಾವು ಉತ್ತರ ಕೊಡ್ತೀನಿ. ಆಚೆ ಕಡೆ ಅವ್ರಿಗೆ ಕೇಳ್ಬೋದು, ಈಚೆ ಕಡೆ ಕೇಳ್ಬೋದು. ಸರ್ ಹೇಳ್ರಿ ಏನು ಸಂಶಯ ಐತ್ರಿ? ಆ ಬುಕ್ಕಿಗೆ ಒಂದು ಪ್ರಶ್ನೆ ರೀ, ನಿಮ್ಮ ಚೀಟಿ ಕೊಟ್ಟು ಬಿಡ್ತೇನೆ ರೀ ಕೈಯಾಗ. ಇಲ್ರಿ ಸರ್, ಶಬ್ದ ಆಗುದಿಲ್ರಿ, ಶಬ್ದ ಆಗುದಿಲ್ಲ, ಸ್ಪಷ್ಟವಾಗಿ ಹೇಳಕತ್ತೀನಿ. ಯಾವ್ದ್ರಿ? ಈ ಬರಬಾರ್ದ್ರಿ, ಶಬ್ದ ಆಗೋದಿಲ್ರಿ. ಅವ ಹೆಂಗ ಶಬ್ದ ಆಕವ್ರಿ? ಅಕ್ಷರ ಅಂದ ಹಂಗ ನಾ ತಂಟೆ ತಕರ ರಾಕಾವತ್ತಿ ಅದನ್ನ ತಗೋಬೇಡ್ರಿ ಅಂತ ಹೇಳಕತ್ತೀನಿ. ಮೊದ್ಲ ಅವು ಬ್ಯಾಡ್ರಿ, ಸುಳ್ಳ ಕಿರಿಕಿರಿ ಯಾಕ? ಯಾವ್ದ್ರಿ? 1 ತಾಸು ಟೈಮ್ ಕೊಡ್ತೀನಿ. 1 ತಾಸು ಟೈಮ್ ಕೊಡ್ತೀನಿ. 1 ತಾಸಿನ್ಯಾಗ 1 ಸೆಕೆಂಡ್ ಫರಕ್ ಆದ್ರೆ ನಿಮ್ಮ ಸವಾಲ್ ಚೀಟಿ ತಗೊಳಂಗಿಲ್ಲ. ಯಾರು ಸವಾಲ್ ಕೊಡ್ತೀರಿ ಅದನ್ನ ಓದಿ ಕೇರಿ ಪಾಟ್ನ ಇಟ್ಬಿಡ್ತೀವಿ ನಾವು. ಪ್ರಾಣಿಗಳನ್ನ ಒಟ್ಟ ಹೇಳ್ತ ಕೇಳ್ರಿ, 10 ಪ್ರಶ್ನೆಗಳನ್ನ 10 ನಿಮಿಷ ತೆಗಿಬೋದು ಹಂಗೆ ನೋಡ್ರಿ. ಎಲ್ಲನ್ನ ಯಾಕತ್ ಕೇಳ್ರಿ, ಜಯಚಾಮರಾಜ ಒಡೆಯರ ಪುರಾಣಗಳು ಹೆಂಗಪ್ಪ ಅಂತ ಕೇಳಿದ್ರೆ ನಿಮ್ಗೆಲ್ಲ ಅಂಕಲಿ ಬಿದ್ದಂಗ ನಮ್ಮಂತವ್ರಿಗೆ ಟಪ್. ಯಾಕಪ್ಪ ಅಂತ ಕೇಳಿದ್ರೆ ಪುರಾಣ ಪಂಡಿತರದ್ರಿ, ನಿಮ್ಗೇನು ಅಂತ ಅಸತ್ಯವಾಗಿರ್ತಕ್ಕಂಥ ಅದಲ್ಲ. ಒಟ್ಟ 1 ತಾಸು ಟೈಮ್ ಕೊಡ್ತೀನಿ ನಿಮಗೆ. ಈಗ ನಿಮ್ದು ಏನಾರ ಸಮಸ್ಯೆಗಳಿದ್ರೆ 2 ಮಂದಿ ಕೇಳಬೇಕು. ಅದಕ್ಕೆ 1 ತಾಸು ರೀ. ರೀ ಇನ್ನು ಆದ್ರೆ ಟೈಮ್ ಅಣ್ಣ ಹೇಳ್ತಾ ಕೇಳ್ರಿ, ಮೊದಲ ಸಮಯದ ಅಭಾವ ಆಗೈತಿ, ನಮ್ಮನ್ನು ತಗೊಳಕತ್ತಾರ ಅವ್ರು. ಇನ್ನು ಅವ್ರ ಕಮಿಟಿಯವ್ರು ಏನು ಹೇಳ್ತಾರೆ ಅದನ್ನ ಕೇಳ್ರಿ. ಅವ್ರು ಹೂ ಅಂದ್ರೆ ತಿಳ್ಕೊರಿ, ಮತ್ತೊಂದು ತಾಸು ಕೊಡ್ತೀವಿ ನಾವು. ಕಮಿಟಿ ಅವ್ರು ಕೂಡ ಅಂದ್ರೆ ಮತ್ತೊಂದು ತಾಸು ಕೊಡ್ತೀವಿ ನಾವು. ಹೆಂಗಂದ್ರಿ ಗುರುಗಳು? ರೀ ಅಲ್ಲಿ ಹೇಳಕತ್ತಾರ ನೋಡ್ರಿ. ಯಾಕಂತ ಕೇಳ್ರಿ, ನಾವು ಅವ್ರ ತಲೆ ಹಿಡಾಕತ್ತೀವಿ.
ಹೆಚ್ಚು ಕಡಿಮೆ ಇನ್ನೊಂದು 10 ನಿಮಿಷ ಕೊಡೋಣ ತೋರಿ. ಇಲ್ಲಿ ಚೀಟಿ ಕೊಟ್ಟಿಲ್ಲ ನಾ ಇಲ್ಲಿ ಐತಿ ನೋಡ್ರಿ ಕುಲಸ್ತವ್ರಿ. ಒಟ್ಟು ನಡಬಾರ್ಕ ಹೆಸರು ಬರ್ಬೇಕು ನೋಡ್ರಣ್ಣ. ಇಲ್ಲ ಸಂಬಂಧಪಟ್ಟವ್ರು ಇರಬೇಕು. ಯಾಕಪ್ಪ ಅಂತ ಕೇಳಿದ್ರೆ ಸುಲ್ತಾಂಬರ್ ಬಸಮ್ಮಕ್ಕ ಅಂದ್ರೆ ಎಲ್ಲಾ ಜನರಿಗೆ ಚಿರಪರಿಚಿತವಾಗಿರ್ತಕ್ಕಂಥ ಹೆಣ್ಣುಮಗಳ. ಯಾಕಪ್ಪ ಅಂತ ಕೇಳಿದ್ರೆ ಗಂಡ ಹಾಡೋದ್ರಲ್ಲಿ ಎತ್ತಿದ ಕೈ ಅಕ್ಕ ಆಗಿರ್ಬೋದು. ಈಚ ಕಡೆ ಜನಪದ ಕೋಗಿಲೆ ಯಾವ್ದಪ್ಪ ಅಂತ ಕೇಳಿದ್ರೆ ಒಂಟುಮೂರಿ ಅಪ್ಪಣ್ಣನ. ಯಾಕಂದ್ರೆ ಸ್ವಲ್ಪ ಹೇಳ್ಬೇಕಾಗತ್ತೆ ಜನರಿಗೆ ವಿಷಯಗಳನ್ನ. ಯಾಕಂದ್ರೆ ಅವರು ಅದ್ರಿ. ಯಾಕಂದ್ರೆ ನಿಮ್ಮ ಹೆಸರಿಗೆ ಚ್ಯುತಿ ಬರೋದಂಗ ನೀವು ಇವತ್ತು ಹಾಡಿಕೆ ಮಾಡ್ಬೇಕು. ಯಾಕಂದ್ರೆ 2 ಮಂದಿ ಹೆಸರು ಗಳಿಸಿರ್ತಕ್ಕಂಥ ಸುಪ್ರಸಿದ್ಧ ಕಲಾವಿದರದ್ರಿ. ನಿಮಗೂ ಹೆಸರಿಗೆ ಚ್ಯುತಿ ಬಂದಿರಬಾರ್ದು, ನಿಮ್ಮ ಹೆಸರಿಗೂ ಚ್ಯುತಿ ಬಂದಿರಬಾರ್ದು. ಆ ರೀತಿ ಒಳಗ 2 ಮಂದಿ ಹೊತ್ತು ತನಕ ಹೌದು ಕಾರ್ಯಕ್ರಮ ಆಗಬೇಕು. ಕಮಿಟಿ ಅವರು ನಿಮ್ಮ ತರಿಸಿದ್ದು ಸಾರ್ಥಕ ನಿಂತಿರ್ಬೇಕು. ಹಂಗ ಹಾಡಿಕೆ ಮಾಡ್ರಿ. ಯಾಕಂತ ಕೇಳ್ರಿ, ಮತ್ತೊಂದು ಹೇಳಕ್ ಬರ್ತೀನಿ. ನಮ್ಮ ಆರಕ್ಷ ಬಳಗದವರು ರಕ್ಷಣೆ ಮಾಡಕ್ ಬಂದಾರ ನಮ್ಮನ್ನು. ಅವ್ರಿಗಾದ್ರೂ ಕೂಡ 2 ಮೇಳ ವತಿಯಿಂದ ತುಂಬದ ಧನ್ಯವಾದ ಹೇಳ್ತೀನಿ. ಪ್ರೆಸ್ ರಿಪೋರ್ಟ್ ಆಗಿರ್ತಕ್ಕಂಥ ಹನುಮಂತನ ಭಜಂತ್ರರು ಕೂಡ ಬಂದಾರ ನೋಡ್ರಿ. ನಿಮ್ ಹಾಡ ಕೇಳಾಕ ಏನ್ರಿ ಯಾವ ಟ್ರಂಕ್ ರೀ? ಇಲ್ಲಿ ರಗ್ ಒಂದ್ 2 ಕೊಡ್ರಿ. ಅವ್ರಿಗೊಂದ್ 2 ಮನ್ಕೊಳಂಗಿಲ್ಲಲ್ಲ ನೀವೇನು ಬರ್ಯಾರಲ್ಲ ಬರ್ಯಾಕಟ್ಟ. ಇಲ್ರಿ ಅಲ್ಲಿ 2 ಚಾದರ ಕೊಡ್ರಿ. ಇಲ್ಲಿ ಅಲ್ಲಿ 2 ಕೊಡ್ರಿ. ಸುಳ್ಳ ಬೇಡ್ರಿ, ಸಮಸ್ಯೆ ಬೇಡ್ರಿ. ಅಲ್ಲಿ 2 ಕೊಡ್ರಿ. ಇನ್ನು ಇನ್ನೊಂದು ವಿಷಯ ಹೆಂಗಪ್ಪ ಅಂತ ಕೇಳಿದ್ರೆ ಅಣ್ಣ ಸ್ವಲ್ಪ ಕೇಳ್ರಿ ಸರ. ಸರ ಘರ್ಷಣೆಗೆ ಸಂಬಂಧಪಟ್ಟಂಗ ನೀವು ಹೇಳ್ಬಿಡ್ರಿ ಸರ್. ಅದು ನಾ ಹೇಳ್ತೇನೆ ತೋಳ್ರಿ, ಮುಗಿತೀನಿ. ಅವ್ರ ಇನ್ನ ಈ ಕಡೆ ಕೇಳ್ರಿ. 2 ಮೇಳವ್ರ ಗದ್ಲಾ ಮಾಡ್ಬೇಡ್ರಿ. ನಾ ಭೀಮಣ್ಣ ಅವ್ರಿಗೆ ಸವಾಲ್ ತೆಗ್ಯಾಕ 4 ಹಾಳಿ ಹರಿದು ಕೊಟ್ಟು ಬಿಡ್ರಿ ಅವ್ರಿಗೆ. ಈ ಕಡೆ ಕೇಳ್ರಿ 2 ಮೇಳವ್ರ. ನೀವು ಮಾಸ್ತರ್ಗಳು ರಗ್ ಮುಸುಕ್ ಹಾಕೋರಿ, ನೀವು ಮನ್ಕೋಬೇಡ್ರಿ. ಒಟ್ಟ ದಯವಿಟ್ಟು ರಗ್ ಮುಸುಕ್ ಹಾಕೊಂಡ್ ಪ್ರಶ್ನೆ ಬರೀರಿ. ನೀವು ಬರೀರಿ. ನಿಮಗೆ ತಲಾ 1 ಗಂಟೆ ಟೈಮ್ ಕೊಟ್ಟಾರ. 1 ಗಂಟೆ ಒಳಗಾಗಿ ಎಲ್ಲಾರು ನಾವು ಕೊಡ್ಬೇಕು ಆಯ್ತಿಲ್ಲ. ಇನ್ನ ಈ ಕಡೆ ಕೇಳ್ರಿ ಮ್ಯಾಗಿನವ್ರು. ಇನ್ನು ಹಾಡವ್ರು ಇನ್ನು ಕೇಳ್ರಿ. ಘರ್ಷಣೆ ಬರೆಯುವಂಥವ್ರು ಯಾರದ್ರಿ? ಘರ್ಷಣೆದ ಬುಕ್ ಎಲ್ಲ ಮ್ಯಾಗ ಇಟ್ಕೊಳ್ರಿ. ಲಾಗ್ ತಪ್ಪಿ ತೆಳಗ್ ಬಂದತ್ತ ನಮ್ಮ ಕಡೆ ಹಿಂದಿಂದ ಹೇಳ್ಬೇಡ್ರಿ. ಘರ್ಷಣೆ ಬರ್ಯಾಕ ನಿಮಗೆ ಘರ್ಷಣೆ ತೆಗಿಯಾಕ ಎಲ್ಲಾ ಬುಕ್ಕಿಗೆ ಅಲ್ಲವ. ಯಾವ್ದು ಬೇಕಾದ್ರ ಘರ್ಷಣೆ ತೆಗಿರಿ. ದಿಲ್ ದಡಕ ಮಾತಾಡಿದ್ರೆ ಹೆಂಗಿರ್ಬೇಕು? ಹೆಸರಿಟ್ಟ ಘರ್ಷಣೆ ತೆಗಿಬೇಕ, ಹೌದಿಲ್ಲ? ಗಂಡಿನವ್ರು ಹೆಣ್ಣಿನ ಹೆಸರಿಟ್ಟು ಕೇಳ್ರಿ, ಹೆಣ್ಣಿನವ್ರು ಗಂಡಿನ ಹೆಸರಿಟ್ಟು ಕೇಳ್ರಿ. ಅಪೋಸಿಟ್ ಕೂಡ ಅವ್ರದ್ರು ನಾವು. ಅದಕ್ಕ ಇವತ್ತು ಘರ್ಷಣೆ ತೆಗದ್ರ ನಮ್ಮನ್ನು ಫೋನ್ ಕಟ್ಟವ್ರದಾರ ಗಪ್ರಿ. ಅವ್ರು ನಾವೇನ್ ಮಾತಾಡ ಅವ್ರು ನಿಮ್ಮನ್ನು ಕೊಡ್ರಿ ಭೀಮಣ್ಣ ಫೋನ್. ಅದಕ್ಕ ಘರ್ಷಣೆಗೆ ತಕ್ಕಂತೆ ಎಲ್ಲ ಬುಕ್ ನಡೀತಾವು. ಘರ್ಷಣೆ ಮಾಡ್ರಿ, ಘರ್ಷಣೆ ಚಂದ ಅಂತಾವ್ ಮಾಡ್ರಿ. ಜನರಿಗೆ ಮನೋರಂಜನೆಗೋಸ್ಕರ ಜನಪದ ಒಂದೊಂದು ಹಾಡ್ರಿ. ಯಾಕಂದ್ರೆ ಹುಡುಗರು ಭಾಳ ಹಾದಿಕಾಯಿ ಹಾಕತ್ತಾರ. ಅವ್ರಲ್ಲಿ ಹಾಕದ ತಕ್ಕೋತಾರ. ಅದಕ್ಕೆ ಊಟದಾಗ ಉಪ್ಪಿನಕಾಯಿ ಇದ್ದಂಗೆ ಎಲ್ಲ ಉಪ್ಪಿನಕಾಯಿನ ಮಾಡಬೇಡ್ರಿ. ಆದರೂ ಊಟದಾಗ ಉಪ್ಪಿನಕಾಯಿ ಇದ್ದಂಗೆ ಒಂದೊಂದು ನುಡಿ ಹಾಡಿ ಅವ್ರಿಗೆ ಮನೋರಂಜನೆ ಕೊಡಬೇಕು. ತದನಂತರ ನಿಮಗೆ ಹಾಡಾಕಾಯ್ತು, ಮಾತಾಡೋಕಾಯ್ತು, ಬಾರ್ಸಾಡೋಕಾಯ್ತು, ಪ್ರತಿಯೊಬ್ಬರಿಗೆ ಒಂದು ಮ್ಯಾಳಿಗೆ 40 ನಿಮಿಷ ಟೈಮ್. ಒಟ್ಟ ಟೋಟಲ್ನಾಗ 40 ನಿಮಿಷನಾಗ ನೀವು ಲಾಸ್ಟ್ಗೆ ಅವ್ರಿಗೆ ದೇವ್ರ ಕರೆದು ಮುಗಿಸಿ ಅವ್ರ ಕೈ ಕೊಟ್ಟು ಬಿಡ್ಬೇಕು ಮಯಕ್. ಅದ್ರ ಒಳಗಾಗಿ ಮುಗಿಸಿರೋರಿ? ಅದ್ರ ಒಳಗಾಗಿ ಮುಗಿಸಿರಂದ್ರ ಒಳ ಕರೆಕ್ಟ್. ಹಲೋ ರೀ. ಹಲೋ 5 ನಿಮಿಷ ಕಡಿಮೆ 12 ಆಗೈತ್ರಿ. ಕರೆಕ್ಟ್ 1 ಗಂಟೆಗೆ ಅಂದ್ರೆ ಸವಾಲ್ ಇರ್ಬೇಕು.